ಹಲೋ ಹಲೋ, ವಾಚೇರಿ ಒಂಚೂರು ಅನ್ನ ತಿಂದಿತ್ತು, ಈಗ ತಟ್ಟೆ ನೋಡ್ಕೊಂಡು ಒಂಚೂರು ಅನ್ನ ತಿನ್ನೋಣ ಅಂತ ಬಂದ್ರೆ ನೀವೇನ್ ಸ್ವಾಮಿ ಹಿಂಗ್ ಊಸ್ಬಿಟ್ರೆ ನಮ್ಮದು ಅನ್ನನ ಕಿತ್ರಲ್ಲ. ಬೆಳಿಗ್ಗೆಯಿಂದ ಕೂಳ್ ತಿಂದಿಲ್ಲ. ನನಗೆ ಬೆಳಿಗ್ಗೆ ಅವರೆಕಾಳು ಉಪ್ಪಿಟ್ಟು ತಿಂದಿದ್ದು ಹಂಗಂಗೆ ಬತ್ತಾಯ್ತಲೇ. ಅದಕ್ಕೆ ನಾವೇನ್ ಮಾಡೋಣ, ಬಂದು ಇದು ಬಟ್ಟೆ ತುರ್ಕನ ಬರ್ಬಾರ್ದು ಅಂತ. ಲೇ, ಅವರೆಕಾಳು ತಿಂದಿದ್ದೆ ಕಣ, ಹಂಗಂಗೆ ಬತ್ತೈತೆ. ಏನ್ ಮಾಡೋದು ಹೇಳಿ ನಾವು? ಜಲ್ಡೆ ಹಿಡಿಬೇಕು ಕಣೋ, ಜಲ್ಡೆ ಹಿಡಿಬೇಕು. ಕಾಳೆಲ್ಲ ಹಂಗೆ ಬಂದ್ಬಿಡೈತೆ. ನೀವು ಬಾತ್ರೂಮ್ ಹೋಗಕ್ ಬಂದು ನಾನು ಜಲ್ದಿ ಹಿಡಿಯೋಣ. ಬಾತ್ರೂಮ್ಗೆ ಜಲ್ಡೆ ಇಕ್ತಿದ್ದೀವಿ ನಾವೊಂದು. ಸ್ವಾಮಿ ಒಂದ್ ಸ್ವಲ್ಪ ನಿಮ್ ಖಾಲಿ ಮುಗಿಸಿ ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ ಊಟ ಮಾಡ್ಬೇಕು. ಅಲ್ಲಪ್ಪ, ಬಾತ್ರೂಮ್ಗೆ ಜಲ್ಡೆ ಇಕ್ತಿದ್ದೀನಿ, ಅದ್ರೊಳಗೆ ಕಾಳು ಎಲ್ಲ ಬೇರೆ ಆಗುತ್ತೆ, ಇನ್ಮೇ ಮಿಕ್ಕಿದ್ದೆಲ್ಲ ಬೇರೆ ಆಗುತ್ತೆ. ಕಾಳು ತಿರ್ಗಾ ಬೆಳಗ್ಗೆ ಸಾರು ಮಾಡ್ತೀವೋ. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗ, ಇವತ್ತಾಗ ಬಂದ್ರೆ ಕಾಳ ಸಾರು ಮಾಡೋ ನೀನು. ಇಡೀ ಪ್ರಪಂಚ ನಿನ್ ಬಾಯಲ್ಲಿ ಕೇಳಿ ಯಾರ್ದಾರ ಮುಂದೆ ಹೇಳಿ ಗುಂಡಿಗೆ ಕೊಲೆ ಮಾಡಿಬಿಡ್ತಾರೆ ನಿನ್ನ. ಯಾಕ ಕೊಲೆ ಮಾಡ್ತಾರೆ? ಕಾಳು ವೇಸ್ಟ್ ಆಗಲ್ವನ, ಹಂಗೆ ತಿಂದಿರೋದು ಹಂಗೆ ವಾಪಸ್ ಬಂದೈತೆ. ಅಯ್ಯೋ ತಿರ್ಗಾ ಬಂದ್ರೆ ಕಾಳ ತಿರ್ಗಾ ಸಾರು ಮಾಡೋ ಈ ಸ್ವಾಮೀಜಿ ಇಡೀ ಪ್ರಪಂಚಕ್ಕೆ ಎಲ್ಲ ಟಿವಿಯವರಿಗೆ ಆಮೇಲೆ ನ್ಯೂಸ್ ತರಿಗೆ ಗೊತ್ತಾದ್ರೆ ನಿಮ್ ಸಮೇತ ಸುಟ್ಟಾಕ್ಬಿಡ್ತಾರೆ. ಲೇ ಕಂದ ಸುಮ್ಮನೆ ಸ್ವಾಮಿ, ಊಟ ಮಾಡ್ಬೇಕು ನಾನು. ಅಮ್ಮಮ್ಮ ಏನ್ ಮಾಡ್ದೋ ನನ್ ಮಗಳು? ಅಮ್ಮ ಮಾಡೈತೆ ರಾತ್ರಿ ಸಾರಿಗೆ ಅನ್ನನ. ಅಲ್ಲ, ಏನ್ ಮಾಡ್ತಾ ಐತೆ ಕೊಡೋ, ಮಗಳ ಜೊತೆ ಮಾತಾಡ್ತೀನಿ. ಅದೇನ ಇದು ಗೊಲ್ರಮ್ಮಂದ, ಆಮೇಲೆ ಇದು ಭಾಗ್ಯಮ್ಮಂದ, ಅಲ್ಲ ಲಕ್ಷ್ಮಮ್ಮಂದು, ಆಮೇಲೆ ರತ್ನಮ್ಮಂದು ನಮ್ಮ ಮನೆ ನನ್ನ ಸಮೇತನ ಆಟೆಗೆ ಮನೆ ಕಣಕ್ ಮಾರ್ಗ ಮಾಡೋದು. ಆಮೇಲೆ ಮಗಳೇ ಹಿಂಗನ್ನ ಇನ್ನ ಬಿಟ್ಟಿಲ್ಲ ಮಗಳೇ ಅನ್ನೋದು. ಕಂದ, ಏನ್ ಸ್ವಾಮಿ? ಈಗ ಶಾಂತ ರೀತಿಯಿಂದ ಮಾತಾಡ್ತಿದ್ದೀನಿ. ನಾನು ಯಾವತ್ತೂ ನಿನಗೆ ತೊಂದರೆ ಕೊಟ್ಟಿಲ್ಲಪ್ಪ. ನಿನಗೆ ಎಲ್ಲ ಒಳ್ಳೇದಾಗ್ಬೇಕು ಅಂತ ನಾನು ತುಂಬಾ ಪ್ರಯತ್ನಗಳನ್ನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ನಿನ್ಗೆ ಒಳ್ಳೇದಾಗ್ಬೇಕು ಅಂತ ರಾತ್ರಿ ಜಪ ತಪಗಳನ್ನ ಮಾಡಿಕೊಂಡು ನಿನ್ಗೆ ನಿನ್ ಮಕ್ಳಿಗೆ ನೀನ್ ಹೋಗಿ ಬಂದಿದ್ ಕಡೆ ಎಲ್ಲ ಆಕ್ಸಿಡೆಂಟ್ ಏನು ಆಗ್ಲಿಲ್ದಂಗೆ ಬದುಕಿರ್ಬೇಕು ಅಂತ ನಾನು ಪೂಜೆ ಮಾಡ್ತಾ ಇದ್ದೀನಿ ಕಣ. ಸ್ವಾಮಿ ಏನೋ ನಿಮ್ಮ ಆಶೀರ್ವಾದ ಇರ್ಲಿ. ತಿನ್ನ ಅನ್ನನು ಬೇಡ ಬರಮ್ಮ ತಕ್ಕ ಇದೆ ಊಟ ಬೇಡ ತಕ್ಕ ಇಲ್ಲಿ ಸ್ವಾಮಿಗಳೇ ನಮಸ್ಕಾರ. ನಿಮ್ ಪಾದಕ್ ನಮಸ್ಕಾರ. ಯಾಕೋ ಕಂದ, ಏನ್ ಮಾಡ್ತಿದ್ದೀಪ್ಪ? ಸೇವಿಂಗ್ ಮಾಡ್ಕೊಂತ ಇದ್ದೀನಿ ಕಂದ. ಹಲೋ, ನೀ ಏನ್ ಮಾಡ್ತಿದ್ಯಾ ಕಂದ? ಸೇವಿಂಗ್ ಮಾಡ್ಕೊಂತ ಇದ್ದೀನಿ. ಫೋನ್ ಮಾಡ್ಬೇಕು ಬೆಳಗ್ಗೆ ಆದ್ಮೇಲೆ ಅಂತ ಗೊತ್ತಿಲ್ವನೋ? ಕಂದ, ಹೊರಗಡೆಗೆ ಹೋಗು ಬಿಡಲ್ವಲ್ಲ ಕಂದ. ಹಲೋ, ಶನಿವಾರ ಇವತ್ತು ನಿನ್ನಗೆ ಒಳ್ಳೇದಾಗ್ಬೇಕು ಅಂತ ನಾನು ಜಪ ತಪ ಎಲ್ಲ ಮಾಡಿ ನಿನ್ಗೆ ಸಿದ್ಧಿ ಎಲ್ಲ ಮಾಡಿ ನಿನಗೆ ಎಲ್ಲ ಮಾಡಿಲ್ವನೋ? ನಿನ್ಗೆ ಒಳ್ಳೇದು ನಿನ್ನ ಪರಸ್ತ್ರೀಯರೆಲ್ಲ ಫೋನ್ ಮಾಡಿಲ್ದಂಗೆ ಮಾಡಿ ನಿನಗೆ ಎಲ್ಲ ಒಳ್ಳೇದು ಮಾಡಿಲ್ವನೋ? ಯಾಕೋ ನನ್ ಕಂಡ್ರೆ ನಿನ್ಗೆ ಇಷ್ಟೊಂದು ಬೇಜಾರು? ನನಗೆ ಫೋನ್ ಮಾಡಬೇಕು, ಮೊಬೈಲ್ ತಗೊಂಡು ಕರೆನ್ಸಿ ಇಲ್ವನೋ? ಲೈಕ್ ಕಂದ. ಹಲೋ ಹಲೋ, ಮಾತಾಡಲ್ಲ ಬೋಸುಡಿಕೆ. ಅರ್ಜೆಂಟ್ ಆಯ್ತು, ಹೊರಗಡೆಗೆ ಹೋಗಿ ಅರ್ಜೆಂಟ್ ಆಯ್ತು. ನಿನಗೆ ಅದೇ ಬರ್ಲ್ದಾಗ ಮಾಡ್ಲೇನೋ ಇವತ್ತು? ಏನು ಅರ್ಜೆಂಟ್ ಇನ್ನೊಂದ್ಸರಿ ಆಗ್ಲೇಬಾರ್ದು, ಹೋಗ್ಲೇಬಾರ್ದು ನೀನು, ಆತರ ಮಾಡ್ಲೇನೋ? ಬಾತ್ರೂಮ್ ಹೋಗ್ದಂಗ ಅರ್ಜೆಂಟ್ ಆಯ್ತು ಸ್ವಾಮಿ, ನನಗೆ ಅರ್ಜೆಂಟ್ ಆಯ್ತು, ಅರ್ಜೆಂಟ್ ಹೋಗ್ಬೇಕು. ಹೊಡ್ಕ ನಿಮ್ಮ ಅಮ್ಮ ತೆಂಗಿಸ್ಕೊಂಡು ಹೊಡ್ಕ. ಕಂದ, ಓ ಎಲ್ಗೋಗ್ತಿದ್ಯೋ? ಬಾತ್ರೂಮ್ ಕೆರೆತಾಗೆ. ಯಾಕೋ?
ಅರ್ಜೆಂಟ್ ಆಗೈತೆ. ನೀನು ಜಲ್ಡೆ ತಗೊಂಡಿದ್ಯಾನ? ಹಲೋ ಏಯ್, ನಿಲ್ಸ್ಬಿಟ್ಟು ಗಾಡಿ ನಿಲ್ಸ್ಬಿಟ್ಟು ಮಾತಾಡ ಬೋಳಿ ಮಗನೇ. ನಮ್ಮ ಹೊರಗಡೆ ಹೋಗಕ್ ನನಗೆ ಅರ್ಜೆಂಟ್ ಆಯ್ತು, ಗಾಡಿ ನಿಲ್ಲಿಸ್ತಾರಂತೆ. ನೀನು ಯಾಕ ನನ್ನಿಂದ ಕೋಳಿ ಮಟನ್ ತಿಂದು ಹೊರಗಡೆ ಹೋಗಂಗ ಆಯ್ತು, ನೀನು ಗಾಡಿ ನಿಲ್ಲಿಸ್ತಾರಂತೆ. ಏನ್ ಹೇಳಿ? ಏಯ್ ಕಂದ, ಓ ಮಾತಾಡೋ. ಅರ್ಜೆಂಟ್ ಆಯ್ತು ನೀವು ಹೇಳಿ ಸ್ವಾಮಿ. ಕಂದ, ಓ ಯಾಕೋ ನನ್ ಮೇಲೆ ಪ್ರೀತಿ ಇಲ್ವಾ ನಿನ್ಗೆ? ಅರ್ಜೆಂಟ್ ಆಯ್ತು, ನನ್ನಿಂದ ಐತೆ. ನೀನು ಜಲ್ಡೆ ತಗೊಂಡೋಗೋ. ಇದೇನು ಸ್ವಲ್ಪ ಜಲ್ದಿ ಆಯ್ತೀವ? ಅಲ್ಲ ಕಣ, ಜಲ್ಡೆ ತಗೊಂಡ ಕಾಳು ಕಡ್ಡಿ ಎಲ್ಲ ವೇಸ್ಟ್ ಮಾಡಬೇಡ. ಸುಮ್ನೆ ಏನಕ್ಕೆ ವೇಸ್ಟ್ ಮಾಡ್ತೀಯ? ಹೊರಗಡೆ ಹೋಗ್ತಾರ ನಾವು. ಜಲ್ಡೆ ಒಳಗ್ ಹಾಕು, ಆಮೇಲೆ ನೀರಲ್ಲಿ ಜಾಲ್ಸು. ನೀರಲ್ಲಿ ಜಾಲ್ಸ್ಬಿಟ್ಟು ಮಿಕ್ಕಿದ ಕಾಳು ಕಡ್ಡಿ ಏನ್ ಬರ್ತದ ವಾಪಸ್ ತಾಂಬ. ಏನ್ರಾಗೆ? ಅದೇ ಜಲ್ಡೆ ಒಳಗೆ ಕಕ್ಕ ಮಾಡು. ಕಕ್ಕ ಮಾಡ್ಬಿಡು, ಅದೇ ನೀರಾಗಿ ಹಿಂಗ್ ಜಾಲ್ಸು. ಇದೆಲ್ಲ ಹೋಗುತ್ತೆ. ಕಾಳು ಕಡ್ಡಿ ಮಿಕ್ಕುತ್ತಾರ, ತಗೊಂಡ್ ಮನೆಗ್ ಕೊಡು, ಸಾರು ಮಾಡ್ತಾರೆ. ಹೊರಗಡೆ ಕಾಳುಗಳನ್ನ ಜಲ್ದಿಡ್ದು ತಗೊಂಡು ತಿರ್ಗಾ ಸಾರು ಮಾಡ್ಕೊಂಡು ನಾನು. ಏನು ಕಾಳು ಕಡ್ಡಿ ವೇಸ್ಟ್ ಮಾಡ್ತೀಯ? ಅದು ವೇಸ್ಕೊಂಡ್ರೆ ಏನಾರ ಇವ್ರೆ ಸ್ವಾಮಿಗಳೇ. ಏಯ್, ಕಾಳು ಕಡ್ಡಿ ಏನಕ್ಕೆ ವೇಸ್ಟ್ ಮಾಡ್ತೀಯಲ್ಲ ಬಸುಡಿಕೆ? ಅಲ್ಲ, ಅನ್ನ ತಿಂತ ಹೇಳ್ತಿಂದ ಮಾತಾಡ್ತಾ ಇದ್ದೀನಿ. ನೀನು ಏಸ್ಕೊಂಡು ಜಲ್ದಿಡ್ಕೊಂಬರ ನಾವು. ಏನಾಗುತ್ತೆ, ತೊಳೆದು ಎಲ್ಲ ತಿರ್ಗಾ ಕ್ಲೀನಾಗಿ ತೊಳಿರಿ. ಏಟ್ಬಿಟ್ಟು ಜಲ್ದಿಡ್ದು ತೊಳೆದ್ಬಿಟ್ಟು ಮಿಕ್ಕಿ ಸಾಮಾನು ಸಾರು ಮಾಡ್ಕೊಂಡು ನಾನು. ಯಾಕೆ ವೇಸ್ಟ್ ಮಾಡ್ತೀಯ ಕಾಳು ಕಡ್ಡಿ ಎಲ್ಲ? ಯಾರು ಮಗು? ಹಲೋ ಯಾರು? ಹಲೋ ಮಗು, ನರಸಿಂಹರಾಜು. ಇಲ್ಲ ಮಗು, ಬೆಳ್ಳೆ ತುಮಕೂರು. ಇದು ಇಲ್ಲಿ ಮಗು ಅಲ್ಲ, ನಾವು ಅಲ್ಲೇ ಇವರು ಯಜಮಾನ್ರು. ಆಯ್ತಪ್ಪ, ನನ್ನ ದೃಷ್ಟಿಯಲ್ಲಿ ಹಾ, ನೀವೆಲ್ಲ ಮಕ್ಕಳೇ. ಸ್ವಾಮ್ಯಾರ ನಿನಗಾಗಿ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನಿನ್ಗೆ ಒಳ್ಳೇದ. ಒಂದೂವರೆ ಲಕ್ಷ ರೂಪಾಯಿ ಹೇಳ್ದ ಬರೀ ಪೂಜೆ ಪುನಸ್ಕಾರಗಳನ್ನು, ಶಾಟಗಳನ್ನು ಅಂತ. ಪುನಸ್ಕಾರಗಳನ್ನು ನಿನಗೋಸ್ಕರ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಿನ್ನ ಹೆಸರಲ್ಲಿ ನಾನು ಅರ್ಚನೆ ಎಲ್ಲ ಮಾಡಿ ಇವತ್ತು ನಿನಗೆ ಒಳ್ಳೇದಾಗಬೇಕು ಅಂತ, ನಿನಗಾಗಿ, ನಿನ್ನ ಜೀವಗಾಗಿ, ನಿನ್ನ ಜೀವನದಲ್ಲಿ ನಿನ್ನ ರಾಜಕೀಯ ಪ್ರವೇಶ ಮಾಡಿ ನಿನಗೆಲ್ಲ ಒಳ್ಳೇದಾಗಬೇಕು, ನಿನಗೆಲ್ಲ ಬರಬೇಕು, ನೀನು ಮುಂದೆ ಬರಬೇಕು, ನಿನ್ನ ರಾಜಕೀಯ ಜೀವನ ನಡಿಬೇಕು, ಮನೆ ಮಠ ಎಲ್ಲ ಮಾಡಬೇಕು, ನೀನು ಮಕ್ಳಿಗೆಲ್ಲ ಒಳ್ಳೇದಾಗಬೇಕು, ನೀನು ಕಾರ್ ತಗೊಬೇಕು, ಬಸ್ ತಗೊಬೇಕು, ಲಾರಿ ತಗೊಬೇಕು, ಏರೋಪ್ಲೇನಲ್ಲಿ ಓಡಾಡಬೇಕು ನಿನಗೆ ಅಂತ ತುಂಬಾ ತುಂಬಾ ಆಸೆ ಇದೆ ಅಲ್ವೇನಪ್ಪ? ಆಸೆ ಐತೆ ಹಾಗಂತ. ಇದು ಹಳೆ 80-90 ವರ್ಷ ಅಜ್ಜಿಗೆ ಇದು ಪ್ಯಾರೆಂಟ್ ಲವ್ಲಿ ಹಾಕ್ದಂಗೆ ಆಯ್ತು ಕಾರ್ ತಗೊಂಡು. ಈಗ ಒಂದ್ ಕಾರ್ ತಗೊಂಡಿದ್ಯಲ್ಲೋ, ಅದೇ 70 ವರ್ಷ ಅಜ್ಜಿಗೆ ಪ್ಯಾರೆಂಟ್ ಲವ್ಲಿ ಹಾಕಿ ಮದುವೆ ಕರ್ಕೊಂಡು ಹೋದಂಗೆ ಐತಿ. ಈಗ ನಿನಗೋಸ್ಕರ ನಾನು ಎಷ್ಟು ಒಳ್ಳೇದ್ ಮಾಡಿಲ್ವ ನನಗೆ? ರಾಘವ್ ಹೇಳ್ಬೇಡ, ಅಚ್ಚುಕಟ್ಟಾಗಿ ಹೇಳಿ ಸ್ವಾಮಿ. ನಮ್ ತುಂಗೆಲ್ಲ ಉರಿಯತ್ ಬಿಡ್ತೈತೆ. ಪುನಸ್ಕಾರ ಅಂತ ಯಾವ್ದು ಮನೆದು ಆಗ್ಲಿಲ್ಲ, ಅರ್ಜಿ ಕೊಟ್ರು. ನಿನ್ಗೆ ಒಳ್ಳೇದ್ ಮಾಡ್ಲಿಲ್ವ ನಾನು? ಬರೀ ಪೂಜೆ ಪುನಸ್ಕಾರ ಅಂತ ಅವು ಬೆಳೆಸಿದ್ದು ಅವು ಕಿತ್ಕೊಟ್ಟೆ, ಅದು ಉದ್ರೋದು ಎಲ್ಲ. ಏನ್ ಉದ್ರೋದ್ವೋ ಕಂದ? ಯಾಕೆ ಅಲ್ಲಿ ಕಿತ್ತಿದ ಟೈಮೇ ಸರಿ ಇಲ್ವನ, ಎಲ್ಲ ಪೂರ್ತಿ ನುಣ್ಣಗುದ್ರೋದು. ಇದು ಒಂದು ಗೊತ್ತಾ ಇಲ್ಲ. ಏನಪ್ಪಾ ಬಿಡಿ, ಅದೇನಮ್ಮ ಅದೇ ಜ್ಞಾಪನ ಬಂತು. ಅದೇನು ಜ್ಞಾಪನ ಬಂತು, ಕೂದ್ಲು ಕಿತ್ಕೊಡ್ರಿ ಅಂತ ಅಂದವ, ಜ್ಞಾಪನಕ್ಕೆ ಬಂತು. ಒಂದು ಇಲ್ಲ, ಎಲ್ಲ ತಡಕಿರು ಒಂದು ಸಿಗ್ತಾ ಇಲ್ಲ. ಕಿತ್ತಿ ಆಗಳಿಗೆ ಕಿತ್ತು ಒಂದು ಎಲ್ಲ ಉದ್ರೋದು ನುಣ್ಣದು. ಏನು ಇದು ಕಂದ? ಕಂದ ಕರ್ಮನ ಎಲ್ಲಾನು ಚುವ ಅಂತ ಹೊರಟೆ ಈಗ. ಕಂದ ಸ್ವಾಮಿ ಹೇಳಿ ಸ್ವಾಮಿ, ಏನ್ ಕಂದ ಅಂತೀರ? ಕಂದ, ಒಳ್ಳೆ ತಿಂಡಿ ಊಟ ಎಲ್ಲ ಮಾಡಿ BP ರೈಸ್ ಮಾಡ್ಕೊಂಬೇಡ ಕಣೋ ಕಂದ.
ತಾಳಿದವನು ಬಾಳಿಯಾನು. ನೀನ್ ತಾಳ್ಮೆಯಿಂದ ಇರ್ಬೇಕು ಕಣೋ ಕಂದ. ನಿನಗೆ ಒಳ್ಳೇದ್ ಮಾಡ್ಬೇಕಲ್ಲೋ. ಇದು ಊಟ ಸೇರಲ್ಲ ಅಂತಾರೆ, ಎದೆ ಊರಿ ಪಕ್ಕೆ ಹಿಡ್ಕೊಂಡಂಗ ಐತೆ. ಏನದು ಶಬ್ದ? ಬಸ್ಸು. ಬಸ್ಸಾ? ಬೂನಹಳ್ಳಿಯಲ್ಲಿ ಹೋಗ್ತಾ ಇದೀನಿ. ಈಗೇನು ಹೇಳ? ಎದೆ ಊರಿ ಎದೆ ಊರಿ ಪಕ್ಕೆ ಹಿಡ್ಕೊಂಡಂಗ ಆಗತ್ರೆ. ಆಮೇಲೆ ಇದು ಕಣ್ಣು ಮಂಜು, ಕೈ ಕಾಲೆಲ್ಲನ ಹೊಡ್ತಾ. ಹಂಗೆ ಇರೋ ಲೈನಲ್ಲಿ ಇರೋ. 1 2 3 3 3 6 6 3 9 9 4 13 13 ಕಣ. 13 ಆಗೈತ್ ಕಣ. ಹಂಗಂದ್ರೆ ಯಾರೋ ಒಬ್ರು ನೀನ್ ಇಟ್ಕೊಂಡಿದ್ಯಲ್ಲ ಹೆಣ್ಣು, ಅವರು ನಿನ್ಗೆ ಮಾಟ ಮಾಡಿಸಿದ್ದಾರೆ ಕಣ. ಏನ್ ಮಾಡ್ಬೇಕದಕ್ಕೆ? ಅವ್ರ ಹೆಸರು ಏನ್ ಗೊತ್ತನೋ? ಲಲಿತಾ. ಆಮೇಲೆ ಅವ್ರ ಜೊತೆಗೆ ಒಬ್ರು ಗಂಡು ಸೇರ್ಕೊಂಡಿದ್ದಾರೆ. ಇಬ್ರು ಗಂಡಸರು. ಅದೇ ಅವ್ರು ಲವ್ ಮಾಡ್ತಾ ಇರೋರು. 1 ನಿಮಿಷ ನಾನು ಹೇಳೋದಕ್ಕ ಸುಮ್ಮನಿರ್ಬೇಕು. ಹಲೋ ಗಾಡಿ ನಿಲ್ಸ್ಬಿಟ್ಟು ಮಾತಾಡೋದೇನ ಕೊರೋ ಅಂತ ಐತೆ. ಹಲೋ, ಗಾಡಿ ನಿಲ್ಸಲೇ. ಗಾಡಿ ನಿಲ್ಸ 1 ನಿಮಿಷ ಕಂದ. ನಿಲ್ಸೋ. ಹಲೋ, ಅಮಾವಾಸ್ಯೆ ಪ್ರಯುಕ್ತ ಯಾರು ಕೂಗಾಡಬಾರ್ದು, ಎಲ್ಲ ಲೈನು ಅಲ್ಲಿ ನಿಂತ್ಕೊಬೇಕು. ಯಾರು ತೀರ್ಥ ಪ್ರಸಾದ ಎಲ್ಲ ಈಸ್ಕೊಬೇಕು, ಲೈನಾಗಿ ನಿಂತ್ಕೊಬೇಕು. ಏನ್ ಕೂಗಾಡ್ತಾ ಇದ್ದೀರಾ? ಹೇಳಿ, ಎಲ್ಲ ಲೈನಾಗಿ ನಿಂತ್ಕೊಳ್ಳಿ. ಹಲೋ ಹಲೋ, ಯಾರು? ನಾನು ಕಂದ. ಹಲೋ ಕಂದ, ಏನ್ ಸ್ವಾಮಿ? ಅಮಾವಾಸ್ಯೆ ಹತ್ರ ಪೂಜೆ ಮಾಡಿದ್ದೀನೋ? ಇಲ್ಲ. ನಾನ್ ಮಾಡಿದ್ದೀನಿ. ಇದನ್ನ ಕಳ್ಸಿದೀನಿ ಪ್ರಸಾದನ. ಕಿವಿ ಕೇಳ್ಸವನಲ್ಲೇ ಮಾತಾಡ್ಸೋದ್ ನನ್ ಮಗನೇ. ಪ್ರಸಾದನ ಕಳ್ಸಿದೀನಿ, ಕೊರಿಯರ್ ಅಲ್ಲಿ ಬತ್ತೈತೆ. ಕೊರಿಯರ್ ಅಲ್ಲಿ ಪೋಸ್ಟ್ ಮ್ಯಾನ್ ತಾಂಬತ್ತಾರ ಕೊರಿಯರ್ ಅಲ್ಲಿ. ಪೋಸ್ಟ್ ಮಾಸ್ಟರ್. ಈಸ್ಕೋ. ಅದು ಅಕ್ಕಿ ಒಂದು ಇದೆಲ್ಲ ಕಳ್ಸಿದೀನಿ. ಅದು ಇದೆಲ್ಲ ಅದು ನಮ್ ಹೊಸ್ಲಿಗೆ ಕಟ್ಟು ಮೇಲ್ಗಡೆ. ಇನ್ನೇನೋ ಮಕರ ರಾಶಿ ಅವರಿಗೆ ಶನಿ ಪ್ರವೇಶ ಅಂತ ಕೊಟ್ಟವ್ರೆ. ಯಾರಿಗೆ? ಟಿವಿ 9 ಅಲ್ಲಿ ತೋರಿಸ್ತಾವ್ರ ಸ್ವಾಮಿ. ಮಕರ ಬೆಳಗ್ಗೆಯಿಂದಲೇ ದರ್ಶನ ತಾಲೂಕು ಇದು ಶನಿ ಪ್ರವೇಶ ಅಂತ. ಆಗ್ಲಿ. ನಿಂದು ಮಕರ ರಾಶಿನಾ? ಅಲ್ಲ, ನಮ್ಮ ವೃಶ್ಚಿಕ. ಮತ್ತೀಗ ನಿನ್ ಮಕರ ರಾಶಿ ಅವ್ರು ಕಟ್ಕೊಂಡು ನಿನ್ಗೆ ಏನಾಗಬೇಕಲ್ಲ? ನಿನ್ಗೆ ಶನಿದೇವ. ಹಲೋ ಹಲೋ, ನಿನಗೆ ಅದನ್ನ ಕಟ್ಕೊಂಡು ಏನಾಗಬೇಕಲ್ಲ? ಮಾತಾಡ್ಸೋದ್ ನನ್ ಮಗನೇ. ಹಲೋ ಹೇಳಿ ಸ್ವಾಮಿ. ಅಲ್ಲ ನಮ್ಮ ಕಂದ. ಓ, ನೀನು ಯಾಕೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇಲ್ಲ? ಯಾಕೆ ಹೇಳು? ನೀರು ಇಟ್ಕೊಂಡಿಲ್ಲ. ನೀರು ಇಟ್ಕೊಂಡು ಎಲ್ಲ ಮಾಡ್ಬೇಕು ಕ್ಲೀನಾಗೆ. ಇಲ್ಲ ಅಂದ್ರೆ ನಿನ್ನ ಬೊಡ್ಡು ನಾಶನ ಮಾಡ್ಬಿಡ್ತೀನಿ ಲೋಪಾರ್ ನನ್ ಮಗನೇ. ನಿಂಗೆ ಸ್ವಾಮಿಗಳು ಕೆಟ್ಟ ಮಾತೆಲ್ಲ ಆಡ್ತಾರೆ. ಪೂಜೆ ಮಾಡಿದ್ಯೇನೋ ನೀನು? ಇಲ್ಲ, ತಿಂಡಿ ಮಾಡ್ತಾ ಇದ್ದೀನಿ. ಮತ್ತೆ ತಿಂಡಿ ಮಾಡ್ಬಿಟ್ಟು ಪೂಜೆ ಮಾಡು. ತಕಬಾ ಊಟ ತಿಂಡಿ ಮಗ. ತಕಾಯಿ ಊರು ಉಂಟು ಹುಡ್ಲಿನ ತುಣ್ಣಕ್ಕೆ ಉಂಟು ತಾಯಿನ ಹಾಕ್ಯ ಬರಮ್ಮ ತಿಂತೀಯ ತಿಂಡಿ? ಕಂದ ಕಂದ ಬೇಡವಾ? ಕಂದ ಕಂದ ಹಲೋ ಗಂಡ ಯಾಕೋ ವಾಂತಿ ಬರ್ತಾ ಇದೆ? ಈಗ
ಹ್ಮ್ ಅಮಾವಾಸ್ಯೆ ಯಾವ ದೇವಸ್ಥಾನಕ್ಕೆ ಹೊರಟಿದ್ಯೋ? ಹರಿಹರ ಬ್ರಹ್ಮದ ಹರಿಹರ ಹಾ ಹ್ಮ್ ಹಾ ಹರಿಹರಕ್ಕೆ ಹೋಗ್ತಿದ್ದೆ ಉಕ್ಕಡ ಗಾತ್ರಿಗೆ. ಅಲ್ಲ ದೇವಸ್ಥಾನಕ್ಕೆ. ಹೋಗ್ಬಿಟ್ಟಿ ಬಾ, ಒಳ್ಳೇದಾಗ್ಲಿ. ಹಾ ತಿಂಡಿ ತಿನ್ಬಿಟ್ಟಿ. ಹಲೋ ಯಜಮಾನ್ರಿಗೆ ನರಸಿಂಹರಾಜು ಬಳ್ಳಾಪುರ. ಮಾಡಕ್ಲ್ವಾ ನಾವು ತಿಳಿಸ್ರಿ ಇಲ್ಲ ಇಲ್ಲಿ ಸಾಯ್ತಾಯ್ತು ನಮ್ಮ ಮಾವರು ನಿಮ್ಮ ಅಮ್ಮನ ಇಲ್ಲಿ ತಲೆನೋವು ಬಂದೈತಿಂತೆ. ನಿಮ್ಮ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ಆ ನಿಮ್ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ಇನ್ನೊಂದ್ಸಲ ಹೇಳು. ನಿಮ್ ಮಾವ ಸತ್ತೋಗ್ಲಿ ನಿನ್ ಗತಿ ಹೇಳಣ. ನನ್ ಗತಿ ಏನು? ಏನಾಯ್ತು ನಿಂಗೆ? ತಲೆನೋವು ಬಂದಿದೆ ಅಂದ್ರೆ ತುಂಬಾ ತಲೆನೋವು ಬಂದಿದೆ ಅಂದ್ರೆ ಯಾವ್ದನ್ನ ಬಸ್ ಲಾರಿಗ ಸಿಕ್ಕಿ ಹೊರಗೋಗ್ಬಿಡ್ರಿ. ಯಾಕೆ ಅಂದ್ರೆ ನಾನ್ ನಿನ್ ಮೇಲೆ ಪ್ರಾಣ ಇಟ್ಕೊಂಡಿದೀನಿ. ಪ್ರಾಣ ಇಟ್ಕೊಂಡಿದ್ಯಾ? ನಾವು ತಲೆನೋವು ಮಾಡೋಣ. ಬೇಡ, ನೀನು ಬಂದು ಪ್ರೀತಿಯಿಂದ ಮುದ್ದಾಡಿದ್ರೆ ಅದೇ ಕಮ್ಮಿ ಆಗುತ್ತೆ. ಅಯ್ಯೋ ನೀನ್ ತಾಯಿ ನಮ್ಮ ಮಾವ ಐತಿ ಒಳಗೆ ಕೇಳಿ ಅಂತ ನಾವು ಓಡಾಡ್ತಾ ಇದ್ರಿ, ಇಲ್ಲಿ ಪ್ರಾಣ ಮುದ್ದಾಡ್ಬೇಕ ಬಂದಿಲ್ಲಿ. ಯಾರು ನಮ್ಗೆ ತಲೆನೋವು ಅಲ್ವಾ? ಇನ್ನ ಸತ್ತೋಗಿಲ್ವಾ ಅಂದ್ರೆ ಅವರು? ಇನ್ನ ಸತ್ತೋಗಿಲ್ವಾ ಅವರು? ಇನ್ನು ಸತ್ತೋಗಿಲ್ವಾ ಅವರು? ಅಯ್ಯೋ ಅಂತ ಇಲ್ಲಿ ಯಾರ ಕೇಳಿದ್ರು ನಾನು ಮೆಟ್ಟೋರ್ದಂಗ ಇಲ್ಲಿ. ಯಾಕೋ ತುಂಬಾ ತಲೆನೋವು, ಗ್ಯಾಸ್ಟ್ರಿಕ್ ಬೇರೆ. ಮಂತು ತಾಯಿನಾಕೆ ಯಾಕೋ ಗ್ಯಾಸ್ಟ್ರಿಕ್ ಇನ್ನು ಗ್ಯಾಸ್ಟ್ರಿಕ್ ಆಗಿ ಊಸ್ ಸೌಂಡ್ ಕಳ್ಸಿವ ನಾನು. ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ? ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ತಲೆನೋವು. ಬಂದು ಅಮ್ಮಗೆ ಅಂತ ಅವನ ಅಮ್ಮಕ್ಕ ಏನೇನ ಮಿಂಡ್ರಿ ಗುಟ್ಟಿ ತಿಂದು ಅದು ಮೊಬೈಲ್ ನನ್ ಕಿವಿ ಹೊರವಂಗ್ ಕೇಳಿಸ್ತಿದಲ್ಲ. ಆ ಮನೆಯಾಗ ಯಾರು ಇದಿಲ್ಲ, ನಿನ್ನ ಯಾರು ಹೊರಗೋಲ್ವ ನೀವು? ಅಮ್ಮ ಯಾಕೋ ತುಂಬಾ ಓವರ್ ಆಗ್ಬಿಟ್ಟಿದೆ, ಏನ್ ಮಾಡದ್ರಿ? ಓವರ್ ಆಗ್ಬಿಟ್ಟಿದ್ರೆ ಸೀದಾ ಹೋಗ್ಬಿಟ್ಟು ಓವರ್ ಆಗಿ ಉಯ್ಸಾ ಕೂಡ ಸತ್ತಾಗ್ಬಿಡು. ಯಾಕೆಂದ್ರೆ ಬರೀ ಸಾಯದೆ ಮಾತಾಡ್ತೀರ ನೀವು. ಮತ್ತೆ ನಮ್ಮ ಮಾಮ ಸಾಯ ಅಂತ ಹೇಳಲ್ಲ ಚಿನಾಲಿ. ನಿಮ್ ಮಾವ ಎಲ್ಲ ವಯಸ್ಸಾಗೈತೆ, ಎಲ್ಲ ನೋಡೋನೆ, ಜನ ಹೆಂಗಸ್ರನ್ನ ಹಾಳು ಮಾಡೋಣ ಬಿಡು, ಹೋದ್ರೋಗ್ಲಿ. ಅಯ್ಯೋ ಅಂತ ಯಾರನ್ನ ಕೇಳಿಸ್ಕೊಂಡ್ರೆ ನಮ್ಮನ್ನ ಮೆಟ್ಟೋರ್ದಂಗ ಎಲ್ಲ ಮಿಂಡ್ರಿ ಗುಟ್ಟಿನ ಮುಂದೆ. ಯಾವ ಊರ್ ನಿಂದು? ಯಾಕೋ ಬೇದಿ ನೆನ್ನೆಲ್ಲ ಅವ್ರೆಕಾಳು ಮಾಡಿದ್ದೆ, ಆ ಬೇದಿ ಹೋದ್ರೆ ಅವ್ರೆಕಾಳೆಲ್ಲ ಯೋಲಲ್ಲಿ ಬಂದ್ಬಿಡೈತಿ, ಅಷ್ಟು ಇದಾಗ್ಬಿಡೈತೆ. ನಾಕೆ ಅನ್ನ ತಿನ್ನ ಬಾಯಾಗಿ ಯೋಚಿಗೆ ಮಾತಾಡ್ತಿಯಲ್ಲ ನಿನ್ ತಾಯಿನಾಕೆ. ನಿನ್ನ ಬದುಕಿದ್ಯಾ ನೀನು? ಅಲ್ಲ ನೀನ್ ನನ್ ಬೇದಿ ಆಯ್ತು ಅಂದಲ್ಲ ಮನೆ, ಏನು ಲೂಸ್ ಮೋಷನ್, ಗಟ್ಟಿಯಾಗಿ ಹೋಗಿದ್ದ ತೆಳುಗ್ ಹೋಗಿದ್ದ? ನಮ್ಮ ನೋಡ ಅದೆಲ್ಲ ಇಸಿಗ್ ನೋಡಕ್ ಆಗುತ್ತಲ್ಲ ಚಿನಾಲಿ, ಅದೆಲ್ಲ ಇಸಿ ಏಸ್ಗೆಲ್ಲ ಇಸಿಗ್ ನೋಡ್ತಾರೆ ಯಾರನ್ನ? ಅದೇನಿದು ಅದೇನಿದು ಏನೋ ರಾಗಿ ಭತ್ತನ ಎಳೆದ ಬೋಲ್ತಾ ಇದ್ದ, ಮುಸ್ಕಿನ್ ಜೋಳ ಎಳೆದ ಬೋಲ್ತಾ ಇದೆ ಅಂತ ಕವರ್ ನೋಡಕ್ಕೆ. ನೀನು ಏನ್ ಮಾಡ್ತೀವಿ ಗೊತ್ತ, ಇನ್ನೊಂದ್ಸರಿ ಲ್ಯಾಟ್ರಿನ್ ಹೋಗ್ಬೇಕಾದ್ರೆ ಜಲ್ಡೆ ಒಳಕ್ ಹೋಗು. ಆ ನೀರೊಳಗೆ ತಗೊಂಡಾಗ ಹಾಕಿದಂಗೆ ಗಟ್ಟಿದ್ ಜಲ್ಡೆ ಒಳಗೆ ನಿಂತ್ಕದೆ, ತೆಳ್ಳಾಗಿರೋ ತೂದ್ದಾಗ ಎಸಿಂದ ಎಲ್ಲ ಹೋಗುತ್ತೆ. ತಿರ್ಗಾ ಕಾಳೆಲ್ಲ ಹಾಕಿ ಸಾರು ಮಾಡ್ಬೋದ, ಮಿಕ್ಕಿರೋ ತಿಗ್ದಾಗ ಬಂದಿರೋದು. ನಿಮ್ಮ ಅಪ್ಪ ಹುಟ್ಟಿದ್ದು ಏನೋ ನಾಯಿ ನರಿ ಹುಟ್ಟಿದ್ದಲ್ಲ ಚಿನಾಲಿ ನೀನು? ಅಲ್ಲ ಲೆಟ್ರಿನ್ ಜಲ್ಡಿ ಒಳಗೆ ಜಲ್ಡಿ ಹಿಡಿದಾರ? ಜಲ್ಡಿ ಹಿಡಿದ್ರೆ ಕಾಳು ಪಾಳು ಅದು ಬಂದಿರ್ತದಲ್ಲ, ಅದು ಹಂಗೆ ಮಿಕ್ಕದ ತಿರ್ಗಾ ಸಾರ್ಗ ಹಾಕ್ಬೋದಾ ತೊಳೆದು? ಅಯ್ಯೋ ಇವ್ರ ತಾಯಿನಾಕಿ ಏಸ್ಗೆ ಬಂದಿದ್ ಸಾರ್ ಹಾಕಿ ತಿನ್ನ ಚಿನಾಲಿ ಮುಂಡೆ ನೀನು. ಎಷ್ಟು ಹಾಳು ಮಾಡಿದ್ ಮುಂಡೆ ನೀನು. ಯಾಕೋ ತುಂಬಾ ಹೊಟ್ಟೆ ನೋದಿದೆ. ಏನು ಫೋನ್ ಮಾಡಿದ್ರಿ ಅಂತ ಅಂದ್ರೆ ಏನ್ ಮಾಡ್ತಿದ್ಯಾ ಏನು ಅಂತ ವಿಚಾರಿಸೋಣ ಅಂತ ಮಾಡಿದ್ವಪ್ಪ. ಆಯ್ತು ಸರ್ ಆಯ್ತು. ಇಲ್ಲಿ ಇದು ಯಾರೋ ಒಂದು ಅಜ್ಜ ಆಸ್ಪತ್ರೆಗೆ ಕರ್ಕೊಂಡು ಹೋಯ್ತು. ಯಾಕಪ್ಪ ಏನಾಗಿತ್ತು? ಇಸಕ್ಕೆ ಆದಂಗಾಗಿ. ಹೌದಾ? ಹೋಗಿ 2 ಗ್ಲೂಕೋಸ್ ಹಾಕ್ಸ್ಕೊಂಡ್ ಬಂದು ಅವ್ರ ಮನೆಗ್ ಬಿಟ್ಟು ಈಗ ಬಂದು. ಹೌದಾನಪ್ಪ? ಕಂದ ಓಹೋ ಇವ್ರು ಕಂದ ಊಟ ಮಾಡ್ದಪ್ಪ? ಇಲ್ಲ ಸ್ವಾಮಿ. ಹಬ್ಬ ಆಯ್ತನಪ್ಪ? ಇಲ್ಲ ಹಬ್ಬ ಏನಿಲ್ಲ, ದೇವಸ್ಥಾನಕ್ಕೆ ಪೂಜೆ ಬಂದು ಅದು ಹುಷಾರಿಲ್ಲ ಅಂದ್ರು ಆಸ್ಪತ್ರೆಗೆ ಗ್ಲೂಕೋಸ್ ಹಾಕಿ ಬಂದು. ಮುಳ್ಳಿ ಬರಪ್ಪ. ಇವರು
ಹಲೋ ಹಲೋ ಕಂದ, ಓ ನಿನಗೆಲ್ಲ ಒಳ್ಳೇದು ಮಾಡಿದ್ದೀನಲ್ಲ, ನಾನೇನು ಕಾಣಕ್ಕೆ ಬರಲಿಲ್ವಲ್ಲ ನೀನು? ಏನು ಒಳ್ಳೇದಾಗಿಲ್ಲ ಸ್ವಾಮಿ. ಯಾಕೋ? ಯಾಕದು ಒಳ್ಳೇದಾಯ್ತು? ನಾನು ಎಂಥ ಅನಾರೋಗ್ಯದಲ್ಲಿ ಇರ್ಬೇಕಾದ್ರೆ ನಿಂಗೆಲ್ಲ ಒಳ್ಳೇದು ಮಾಡಿದ್ದೀನಲ್ಲೋ ಕಂದ. ಇದು ಶುರು ಮಾಡಿದೆ ನಿನ್ ತಾಯಿನ ನಿನ್ ಮೂಸಿನ ತುಣ್ಣೆ ಬರ್ನ್ ಬಿಡ್ತಾನಲ್ಲ ಊಸ 3 ತಿಂಗಳಾಯ್ತು 3 ತಿಂಗಳಾಯ್ತು ಹಚ್ಕಟ್ಟಾಗಿ. ಮತ್ತೆ ನಮ್ಮ ಕಂಡನ ತುಣ್ಣೆ ಯಾಕೋ ಕಂದ? ನೀನ್ ಈಗೆಲ್ಲ ಬೆಳ್ಕೊಂಬಂದ್ರೆ ಅವ್ರು ನನ್ಗೆ ಒಂದು ಓಟ್ ಹಾಕ್ತಾರ? ಏ ನರಸಿಂಹರಾಜು, ನೀನು ರತ್ನಮ್ಮನ್ ಮಡಿಕೊಂಡಿರೋದು ಸತ್ಯ, ಲಕ್ಷ್ಮಮ್ಮನ್ ಮಡಿಕೊಂಡಿರೋದು ಸತ್ಯ. 1 ಲಕ್ಷ ದಿನ ರತ್ನಮ್ಮ ಲಕ್ಷ್ಮಮ್ಮನ್ ನೀನ್ ಯಾರು ಡೆಂಗಿ ಅಲ್ವಲ್ಲ ಸ್ವಾಮಿ? ನಮ್ಗೆಲ್ಲ ಓಟ್ ಹಾಕ್ತಾರೆ ಕೆರೆ ಕೊಡಲ್ವಾ? ಏಯ್ ನೀನು ಆ ಲಕ್ಷ್ಮಮ್ಮನ ದುಡ್ಡೆಲ್ಲ ಕಿತ್ಕೊಂಡ್ಬಂದು ಬಡ್ಡಿ ವ್ಯವಹಾರ ಮಾಡಿ ಎಲ್ಲ ಒಡವೆ ಎಲ್ಲ ಒಡ ಇದು ಏನೋ ನಿಂತೋಗ ಕಾರ್ ತಗೊಂಡಿದೀವಿ, ಏನೋ ನಾವು ಆಮೇಲೆ ಕರ್ಕೊಂಡು ಹೋಗಿ ಹಿಂಗ್ ಹೇಳ್ಬಿಟ್ರೆ ಅವ್ರು ಆಗ್ತಾರೆ ಯಾರು ಕಾರಣ ನಂಗೆ ಓಟ ನಮ್ಗೆ ಕೊಡಲ್ವಾ? ನೀನು ಆ ಅಮ್ಮ ಗಂಡ ಸತ್ತೋಗಿರೋಳ್ತ ದುಡ್ಡು ಇಸ್ಕೊಂಡ್ ಬಂದಿರೋ ಸತ್ಯ ಅಲ್ವಾ ನೀನು? ಈಗ ಸ್ವಾಮಿ ಈಗ 20 ವರ್ಷದಿಂದ ಅದನ್ನೇ ಹೇಳ್ಕೆ ಬಂದೆ, ನೀನ್ ಯಾರು ಮಾಡಿಲ್ವಾ? ಯಾರು ನೀನು? ನೀನ್ ಏನು ಅಂತ ನಂಗೆಲ್ಲ ಗೊತ್ತೈತೆ. ಹಾ ಗೊತ್ತಾಯ್ತಾ? ನೀನು ಆ ಲಲಿತಮ್ಮನ್ನ ಬಾಳ ಹಾಳು ಮಾಡಿ ಅಲ್ಲಿ ನಾನು ಸಣ್ಣೂರಿನಾಗೆಲ್ಲ ಆಟ ಆಡುವಾಗ ಅದನ್ನ ವಿಚಾರ ಮಾಡಿರೋದು, ಅದನ್ನ ಏನು ಸುಳ್ಳು ಹೇಳಿ ನಿನ್ ಮೈದೂರ್ ಮೇಲೆ ಆಣೆ ಅಂತ ಎಕ್ಸ್ಟ್ರಾ ಬಾಯ್ ಬಿಡಿಸ್ಕೊಂಡೆ ಇವತ್ತು. ಈಗ ಆಗ್ಲಿ ನೀನು ಅವ್ರು ನಂಬಿಕನೇ ಕೇಳಕ್ ಬಂದಿದ್ಯಾ ನೀನು? ನಂಬಿಕನೇ ಕೇಳಕ್ ಬಂದಿದ್ಯಲ್ಲ ಸ್ವಾಮಿ ನೀನು. ಇನ್ಯಾನ ಮಕ್ಕಳು ಸಿಗ್ಲೋ ನಿನ್ಗೆ? ಅಲ್ಲಪ್ಪ, ಈಗ ನಿನ್ಗೂ ಅವ್ರಿಗೂ ಸಂಬಂಧ ಐತೋ ಇಲ್ವೋ? ನಿನ್ಗೂ ರತ್ನಮ್ಮ ಅವ್ರಿಗೆಲ್ಲ ಸಂಬಂಧ ಐತೋ ಇಲ್ವೋ? ಒಪ್ಕೋ, ನಿಜ ಒಪ್ಕೋ. ಇದೆ ಐತೆ. ಎಷ್ಟು ವರ್ಷದಿಂದ ಐತೆ? ಸ್ವಾಮಿ ಅದಾಲೆ ಬುಗುನಹಳ್ಳಿ ಕೆರೆ ನೀರು ಹೋಗಿ ಇದು ಅರಬ್ಬಿ ಸಮುದ್ರಕ್ಕೆ ಸೇರ್ಕೊಂಡೈತೆ. ಅವಾಗ ಮಾಡಿರೋದು ಈಗ ಹೇಳ್ಕೊಂಡ್ ಕೂತಿದ್ಯಲ್ಲ ನೀನು. ಎಷ್ಟು ಅಲ್ಲ ನನಗೆ ಫೋನ್ ಮಾಡ್ರಿ ಇನ್ನೊಂದ್ಸಲ ನೋಡಿ. ಅದೇ ಎಲೆಕ್ಷನ್ ಬಂದು ಪತ್ರಕ್ಕೆ. ಅಲ್ಲ ಕಣಪ್ಪ, ಇನ್ಯಾರ ಜೊತೆ ಸಂಬಂಧ ಐತೆ? ತುಣ್ಯಾಕ ನೀನು ನಿನ್ನ ಅಮ್ಮನ ಹಾಕ್ಯಾಯ ನಿಮ್ಮ ಅಮ್ಮನ ಹಾಕ್ಯಾಯಲ್ಲ. ಬೀಪ್ ರೈಸ್ ಮಾಡ್ಬೇಡ. 2-3 ತಿಂಗಳಿಂದ ಅದ್ಯಾವುದೋ ಜಲ್ಟೆ ಹೇಳ್ಬಿಟ್ಟು ಅದನ್ನ ಸುಮ್ಮನೆ ಉಣ್ಣಿಸ್ತೇ ಊಟನ. ಹಲೋ, ಅವರೇಕಾಳು ಸೀಸನ್ ಮುಗ್ದೋಯ್ತಲ್ಲೋ? ಅವರೇಕಾಳು ಸೀಸನ್ ಮುಗ್ದೋಗ್ತಿದೆ. ನಾನು ಇವಾಗ ಎತ್ಕ ಇನ್ನ ಇದು ಊಟ ಕೇಳಕ್ಕೆ. ಅಮ್ಮ ಯಾಕೆ ಇನ್ಯಾರಿಗೂ ಬಿಡ್ಲು? ಇನ್ಯಾರು ಸಿಗ್ಲು ಊಸ್ಬಿಡಕ್ಕೆ? ಅಮ್ಮಗೆ ಯಾಕೋ ಏನಣ್ಣ ಮಧ್ಯಾಹ್ನ ಹೊತ್ತು ಫೋನ್ ಮಾಡಿದ್ರು ಎತ್ತಲ್ಲ, ಬೆಳಗ್ಗೆ ಹೊತ್ತು ಮಾಡಿದ್ರು ಎತ್ತಲ್ಲ, ರಾತ್ರಿ ಹೊತ್ತು ಮಾಡಿದ್ರು ಎತ್ತಲ್ಲ. ಯಾರು ಹೇಳಿ? ನಾನಣ್ಣ ಮನ್ಸೂರು. ಮನ್ಸೂರು ಎಲ್ಲಿ ಬರೋದು? ಸಾಮಿಲು ನಮ್ಮ ಮದ್ವೆಗೆಲ್ಲ ಬಂದಿದ್ರಲ್ಲಣ್ಣ. ಯಾವ ಊರ್ದವ್ರು ಬರೋದ್ ಮನ್ಸೂರು? ನನ್ನ ಹೆಸರು ಮನ್ಸೂರ್ ಅಂತ. ಮಾವಿನಕಾಯಿ ಸಾಬ್ರು ಮಗ. ಇಲ್ಲ ಗೊತ್ತಿಲ್ಲ ಯಾರು. ನಮ್ಮ ಮದ್ವೆಗೆ ಭೀಮಸಂದ್ರದಾಗ ಮದ್ವೆಗೆ ಚೌಟ್ರಿಗೆಲ್ಲ ಬಂದಿದ್ದಲ್ಲ ನಮ್ಮ ಮದ್ವೆಗೆ. ನಮ್ಮಪ್ಪ ಮಾವಿನಕಾಯಿ ತೋಟ. ಮನ್ಸೂರ್ ಅಲ್ಲ, ಇದು ಅಣ್ಣಿ ಸಾಬ್ರ ಮದ್ವೆಗೆ. ಅಣ್ಣ ಅಣ್ಣಿ ಸಾಬ್ರು ನಮ್ಮ ಅಪ್ಪನ ಹೆಸರು, ನನ್ನ ಹೆಸರು ಮನ್ಸೂರ್ ಅಂತ. ಯಾಕೆ ಹೇಳಿ? ಎಲ್ಲಿ ಫೋನ್ ಮಾಡಿದ ನಮ್ಮಪ್ಪ, ಕೇಳ ಮರ ಯಾವನ ಆ ಕಡೆ ಮಾವಿನ ತೋಟ ಕೊಡವನ ಏನೋ ಅಂತ ಕೇಳು ಅಂತು. ಬೆಳಿಗ್ಗೆ ಸಿಕ್ಕಿದ್ರು. ಅದೇ ನಂಬರ್ ಯಾವಾಗ ಕೊಟ್ರು. ಬೆಳಿಗ್ಗೆ ಸಿಕ್ಕಿದ್ರು. ಇದು ಯಾವಾಗ ಬಂದ ಅಲ್ಲೊಂದಿಷ್ಟು ಸೊಪ್ಪ ಇದಲ್ಲ ಮುರ್ಕಂಬ ಮ್ಯಾಕಿಗೆ ಅಂತ ಹೇಳೋದ್ರು. ಬಂದು ಹೋಗು ಮಂಟೆಗೆ ಹೋಗುವಾಗ. ಅದೇನೆ ಆ ಕಡೆ ಅವು ಇಲ್ವಾ ಅಣ್ಣ ಮಾವಿನ ತೋಟ ಕೊಡವು? ಮಾವಿನ ತೋಟ ಅರಗುಂಟೆ ಪಾಳ್ಯ. ಅರಗುಂಟೆ ಪಾಳ್ಯದಾಗೆ ನಾರಾಯಣಪ್ಪರದು ತೋಟ ಅಂತ ಐತೆ. ಅದು ದೊಡ್ಡ ತೋಟ. 5 ಲಕ್ಷ ರೂಪಾಯಿ ಹೇಳ್ತಾರೆ ಅಂತೆ. ಬರೀ ಬಾದಾಮಿ, ರಸಪುರಿ, ಒಂದೆರಡು ನಾಟಿ ಮರ ಎಲ್ಲ ಸುತ್ತಲೂ ಮುಳ್ತಂತಿ ಮಾಡ್ಯವ್ರೆ. ಲಾಯರ್ ನಾರಾಯಣಪ್ಪ ಅಂತ ಬೆಂಗಳೂರಾಗ ಅವ್ರವ್ರು.
ನಿಮ್ಮ ಅಪ್ಪರ್ಗೆ ಚೆನ್ನಾಗ್ ಗೊತ್ತು, ಅವ್ರಿಗೆ ಹೇಳ್ರಿ. ನಿಮ್ಮ ಅಪ್ಪರ್ಗೆ ಹೇಳಿ ನೋಡಿ ಗೊತ್ತಾಗ ನಿಮ್ ತೋಟ ಬಿಟ್ಟು ಮ್ಯಾಗಡೆಗೆ ಇದು ಮಸವರ್ಕ್ ಹೋಗ್ತಾರಲ್ಲ ರೋಡು. ಅಣ್ಣ ಒಂದ್ ನಿಮಿಷ ಸುಮ್ಮನೆ ಒಂದ್ ನಿಮಿಷ ನಾನು ಮಾತಾಡಕ್ಕೆ. ನಮ್ಮ ಅಪ್ಪರ್ದು ಬೇರೆ ವ್ಯವಹಾರ ಈಗ ಭಾಗ ಮಾಡ್ಬಿಟ್ಟವ್ರೆ. ನಮ್ಮ ಅಪ್ಪರ್ದೇ ಬೇರೆ ವ್ಯವಹಾರ, ನಂದೇ ಬೇರೆ ವ್ಯವಹಾರ. ನನಗೆ ಯಾವ್ದಾನ ಮರಗಳಿದ್ರೆ ಕೊಡ್ಸು, ಅದೇನೈತೆ ಕಮಿಷನ್ ನಿಮಗೆ ಕೊಡ್ತೀನಿ. ನನಗೆ ಅಷ್ಟು ದೊಡ್ಡದು ಲಾಟ್ ಗೊತ್ತಲ್ಲ. ನಮಗೆ ತೋಟ ತೋರಿಸ್ತೀನಿ ಬೇಕಾರೆ ಅಷ್ಟೇ. ಯಾವ ಇಲ್ವಾ ಹಂಗಾರೆ? ಇವು ಅಣ್ಣ ಬೇರೆ ಮರಗಳು ಯಾವ ಇಲ್ವಾ? ಬೇವಿನ ಮರ ಕುಯ್ಸಾಕ? ಬೇವಿನ ಮರ ಅವು ಈಗ ಮರನೂ ಕುಯ್ಸ್ತೀನಿ, ತೋಟನೂ ತಗಂತೀನಿ. ಇದು ಬೇವಿನ ಮರ ಅಂತವ್ ಯಾವ ಇಲ್ವಾ ಅಣ್ಣ? ಹಳಸಿನ ಮರ ಅವಂತ ಇಂಥವು ಬೇವಿನ ಮರ. ದೇವ್ರ ಮರ ಐತ ಅಂತೀರಾ? ದೇವ್ರ ಮರ? ದೇವ್ರ ಮರ ಅಂದ್ರೆ ದೇವ್ರದ್ ಬೇವಿನ ಮರ? ಬೇಡಣ್ಣ, ದೇವ್ರದ್ ಬೇಡ. ನೀವೇನ್ ದೇವ್ರ ಮರ ಭೀಮಸೌರದಾಗ ಅಷ್ಟಪ್ಪ ಮಾರಮ್ಮನ ದೇವ್ರ ಮರನೇ ತಾಳ್ರಿ. ಅದೇ ನೀವ್ ಅಲ್ಲ, ನಿಮ್ದೇನೋ ತೊಂದ್ರೆ ಇಲ್ಲ, ನೀವ್ ಕೊಡಿಸ್ತೀಯ ಮುಂದೆ ನಿಂತ್ಕೊಂಡು? ಅದು ದೇವಸ್ಥಾನ ಹೊಸ್ದಾಗ್ ಕಟ್ಟಕ್ಕೆ ಅದು ಮಾರಿ ಎಲ್ಲ ಜನಗಳೆಲ್ಲ ಹಳ್ಳಿ ಮೇಲೆ ದುಡ್ಡು ಹಾಕಿವ್ರೆ. ಏನ್ ಮಾರಿ ಅದನ್ನ ತಿನ್ನಕಲ್ಲ ಅವರು, ದೇವಸ್ಥಾನ ಕಟ್ಟಕ್ಕೆ ಅದು ಮಾರಿಬಿಟ್ಟ ಜಾಗನಾಗೆ. ಹಳೇದ್ ಬೇವಿನ ಮರ ಅದು. ಅಣ್ಣ ಎಲ್ಲೂ ಪರಂಗಿಹಣ್ಣು ಫಾರಂ ಇಲ್ವಾ ಅಣ್ಣ? ಪರಂಗಿಹಣ್ಣು ತೋಟಗಳು ಪರಂಗಿ ಹಣ್ಣು ಅಂತಂದ್ರೆ ಇಲ್ಲಿ ಐದಪ್ಪ ಅವ್ರು ಕೊಟ್ಟವ್ರು ಹಂಗ ಎಲ್ಲ ಕಿತ್ಕೊಂಡು ಹೋಗ್ತಾರ ಒಟ್ನಾಗಿ. ಇದು ನಿನ್ಗೆ ಯಾಕೆ ಉಪ್ಸ ಅಣ್ಣ? ಉಪ್ಸಲ್ಲ, ಊಟ ಯಾಕೋ ಊಟ ಸೇರಲ್ಲ, ಕೈ ಮಸ್ಗಾದಂಗ ಆಯ್ತೆ ಸಾಹೇಬ್ರೆ. ಯಾಕೆ? ಯಾಕೋ ಊಟ ಕಂಡ್ರೆ ವಾಂತಿ ಬಂದಂಗ ಆಗುತ್ತೆ. ಹೌದಾ? ಹಂಗಾದ್ರೆ ಏನ್ ಮಾಡ್ತೀರಾ ಗೊತ್ತಣ್ಣ, ಬೇಜಾರ್ ಮಾಡ್ಕೊಂಬೇಡ್ರಿ. ನೀವು ಪಂಚೆ ಇಟ್ಕೊಂಡಿದ್ದೀರಾ, ಏನ್ ಇಟ್ಕೊಂಡಿದ್ದೀರಾ ಈಗ? ಈಗ ಡ್ರೈಯರ್ ಕುಂತಿದ್ದೀನಿ ಮನೆ ಕಣಕ್ಕೆ. ಹೌದಾ? ಅಲ್ಲೇ ಮನೆ ಕಂತಿದ್ದೀರಾ? ಇಲ್ಲ ಇಲ್ಲ, ಇದೇನ ಇದು ಬರಲ್ಲ ಸ್ವಾಮಿ. ಏನ್ ಗೊತ್ತಾ, ಕೈ ಮಸ್ಕ್ ಆಗಿರ್ತೈತಲ್ಲ, ಆ ಹಿಂದ್ಗಡೆ ತಿಗ್ದೊಳಿ ಕೈ ಇಕ್ಕೊಂಡು ಮೂಸ್ ನೋಡ್ಕೊಂಡ ಸರಿ ಸರಿ. ಹಿಂದ್ಗಡೆ ತಿಗ್ದೊಳಿ ಕೈ ಇಕ್ಕೊಂಡು ಬೆಳ್ಳಿಕೊಂಡು ಮೂಸ್ ನೋಡ್ಕೊಳ್ಳಿ ಅಣ್ಣ, ಹೋಗುತ್ತೆ ಅದು. ಹೇಳಿದ್ದು ಹಿಂದ್ಗಡೆ ತಿಗ್ದೊಳಿಕೆ ಯೋಲ್ ಬರುತ್ತಲ್ಲ, ಅಲ್ಲಿ ಕೈ ಇಕ್ಕೊಂಡು ಫುಲ್ ತಿರ್ಗಿಸ್ಕೊಂಡು ಮೂಗತ್ರ ತಾಡಿಟ್ಕೊಳ್ಳಿ, ಹೋಗುತ್ತವ ಅದು, ಊಟ ಸೇರುತ್ತೆ ಆಮೇಲೆ. ಸಾಬ್ರ ಮಗನ? ಹಣ್ಣಿ ಸಾಬ್ರ ಮಗನ ನೀನು? ಅಣ್ಣ ನೀನು ಸರಿಗ್ ಮಾತಾಡಂಗಿದ್ರೆ ಮಾತಾಡು. ನಾವೇನೋ ಕೈ ಮಸ್ಕ್ ಆಗೈತೆ ಅಂದ್ವಲ್ಲ, ಅದಕ್ಕೆ ಔಷಧಿ ಹೇಳ್ದೆ ಅಷ್ಟೇನೆ. ಅದು ಊಟ ಸೇರಲ್ವಲ್ಲಣ್ಣ, ಹೊಟ್ಟೆ ಮುಗಿಸ್ ನೋಡ್ಕೊಳ್ಳೋಣ. ಊಟ ಸೇರಿದ್ರೆ ಅದನ್ನ ನಮ್ ತಿಕ್ಕೈಗೆ ಮುಗಿಸ್ ನೋಡೋಣ. ಅಣ್ಣ ತಿರ್ಗಾ ಊಟ ಸೇರಿಲ್ಲ ಅಂದ್ರೆ ಅವೇ ಕೇಳಿ ನನ್ಗೆ, ಅದೆಲ್ಲ ಸರಿ ಹೋಗ್ಲಿಲ್ಲ ಅಂದ್ರೆ. ಇಕ್ಕಪ್ಪ ಪಾಪ ಇದ್ಯಾವ್ದೋ ಅವರೇ ಕಾಳಿನ ವಿಚಾರಕ್ಕೆ ನಾನು ಊಟ ತಿಂತಾ ಇಲ್ಲ, ಬಿಟ್ರೆ ಕೈ ಮಸ್ಕೇನಾಗಿಲ್ಲ. ಇಕ್ಕು ನಾನು ಯಾವ ತೋಟನೂ ನೋಡಿಲ್ಲ, ಯಾವ ಮನೆ ತೋಟನೂ ಇಲ್ಲ, ಪರಂಗಿ ತೋಟನೂ ಇಲ್ಲ, ಯಾವ ಶಾಟ ತೋಟನೂ ಇಲ್ಲ. ಮತ್ತು ಹೋಗ್ರಿ ಅಣ್ಣ.